ನಮಸ್ಕಾರ ಗುರುಗಳೇ. ಒಂದು ಪ್ರಶ್ನೆ ಕೇಳ್ತೀನಿ. ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿತಾ ಇದ್ದೀವಿ, ಆದರೆ ಯಾಕೋ ಲೈಫ್ನಲ್ಲಿ ಮುಂದೆ ಹೋಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆಯಾ? ಹಾಗಾದರೆ ಈ ಚಿಕ್ಕ ಕತೆ ಕೇಳಿ. ಒಂದು ಕಾಡಲ್ಲಿ ಇಬ್ಬರು ಮರ ಕಡಿಯೋರಿದ್ರು. ಮೊದಲನೇ ದಿನ ಇಬ್ಬರು ಚೆನ್ನಾಗಿ ಕೆಲಸ ಮಾಡಿದ್ರು. ಒಬ್ಬ 20 ಮರ ಕತ್ತರಿಸಿದ, ಇನ್ನೊಬ್ಬ 18 ಮರ. 18 ಮರ ಕತ್ತರಿಸಿದವನು ಮನಸ್ಸಲ್ಲೇ ಅಂದ್ಕೊಂಡ, ನಾಳೆ ಇನ್ನೂ ಜೋರಾಗಿ ಕೆಲಸ ಮಾಡ್ತೀನಿ, ಆವಾಗ ಅವನ್ನ ಓವರ್ಟೇಕ್ ಮಾಡ್ಬೋದು ಅಂತ. ಮಾರನೇ ದಿನ ಬೆಳಿಗ್ಗೆನೇ ಶುರು ಮಾಡ್ದ. ರೆಸ್ಟ್ ಇಲ್ಲ, ಊಟಕ್ಕೂ ಸರಿಯಾಗಿ ಟೈಮ್ ಕೊಟ್ಟಿಲ್ಲ, ಕೊಡ್ಲಿ ಬೀಸ್ತಾನೇ ಇದ್ದ. ಸಂಜೆ ಲೆಕ್ಕ ನೋಡಿದ್ರೆ 15 ಮರ ಮಾತ್ರ ಕಡ್ದಿದ್ದ. ಅದೇ ಇನ್ನೊಬ್ಬ ಮಧ್ಯ ಮಧ್ಯ ರೆಸ್ಟ್ ತೊಗೊಂಡು ಆರಾಮಾಗಿ ಕೆಲಸ ಮಾಡ್ದ, ಆದರೆ 25 ಮರ ಕತ್ತರಿಸಿದ್ದ. ಇದನ್ನ ನೋಡಿ ಮೊದಲೇ ಅವ್ನು ಕೇಳ್ದ, ಅಯ್ಯೋ ಗುರು, ನಾನು 1 ನಿಮಿಷನೂ ಕೂತ್ಕೊಂಡಿಲ್ಲ, ನೀನು ಮಧ್ಯ ಮಧ್ಯ ರೆಸ್ಟ್ ತೊಗೊಂಡೆ, ಆದರೂ ನನಗಿಂತ ಜಾಸ್ತಿ ಮರ ಹೇಗೆ ಕಡ್ದಿದ್ಯಾ ಅಂತ ಕೇಳ್ದ. ಆಗ ಅವನು ನಗ್ನಗ್ತಾ ಹೇಳ್ದ, ನಾನು ರೆಸ್ಟ್ ತೊಗೊಳ್ಳೋ ಟೈಮ್ನಲ್ಲಿ ನನ್ನ ಕೊಡ್ಲಿನ ನಾನು ಹರಿತಗೊಳಿಸ್ತಾ ಇದ್ದೆ ಅಂತ ಹೇಳ್ದ. ಅಷ್ಟೇ ಕತೆ. ಆದರೆ ಇದರಲ್ಲಿ ದೊಡ್ಡ ಪಾಠ ಇದೆ. ನಾವು ದಿನ ಇದೇ ಮಾಡ್ತೀವಿ. ಕೆಲಸ, ಟಾರ್ಗೆಟ್ಟು, ಟೆನ್ಷನ್ ಅಂತ ಓಡ್ತಾನೆ ಇರ್ತೀವಿ. ನಮ್ಮನ್ನು ನಾವು ಅಪ್ಡೇಟ್ ಮಾಡ್ಕೊಳ್ಳೋಕ್ಕೆ ಟೈಮ್ ಕೊಟ್ಟಿದ್ದೀವ? ಹೊಸ್ದಾಗಿ ಏನಾದರೂ ಕಲ್ತಿದ್ದೀವ? ಒಳ್ಳೆ ಪುಸ್ತಕ ಓದಿದ್ದೀವ? ನಮ್ಮ ಆರೋಗ್ಯದ ಕಡೆ ಗಮನ ಕೊಟ್ಟಿದ್ದೀವ? ನಮ್ಮ ಸ್ಕಿಲ್ಸ್ ಏನಾದರೂ ನಾವು ಇಂಪ್ರೂವ್ ಮಾಡ್ಕೊಂಡಿದ್ದೀವ? ಇವೆಲ್ಲ ನಮ್ಮ ಕೊಡ್ಲಿನ ಹರಿತ ಮಾಡ್ಕೊಳ್ಳೋದು. ಗುರು, ಮೊಂಡು ಕೊಡ್ಲಿಯಿಂದ ದಿನ ಹೊಡೆದ್ರೂ ಕೆಲಸ ಬೇಗ ಆಗಲ್ಲ. ಅದೇ ಹರಿತವಾದ ಕೊಡ್ಲಿ ಇದ್ದರೆ ಕಡಿಮೆ ಶ್ರಮದಲ್ಲಿ ಜಾಸ್ತಿ ಕೆಲಸ ಆಗುತ್ತೆ. ನಮ್ಮ ಲೈಫು ಹಾಗೆ. ಕೆಲಸ ಮಾತ್ರ ಮಾಡಿದರೆ ಸಾಲಲ್ಲ, ನಮ್ಮನ್ನು ನಾವು ಬೆಳೆಸ್ಕೊಳ್ಬೇಕು. ಹಾಗಾಗಿ ಇವತ್ತಿನ ಮಾತು ಒಂದೇ, ಬ್ಯುಸಿ ಇರೋದು ದೊಡ್ಡ ವಿಷಯ ಅಲ್ಲ ಗುರು, ಬೆಟರ್ ಆಗೋದು ದೊಡ್ಡ ವಿಷಯ. ಪ್ರತಿದಿನ ಸ್ವಲ್ಪ ಟೈಮ್ ನಿಮ್ಮ ಮೇಲೂ ಹೂಡಿಕೆ ಮಾಡಿ. ನೋಡ್ತಾ ನೋಡ್ತಾ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಸರಿ ಗುರುಗಳೇ, ಇವತ್ತಿಗೆ ಇಷ್ಟೇ. ಈ ಕತೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಕಳಿಸಿ, ಮತ್ತು ಇನ್ನೊಂದು ಸೂಪರ್ ಕತೆ ಜೊತೆ ಸಿಗೋಣ. ಧನ್ಯವಾದಗಳು.